ಭಾರೀ ಗಾಳಿ ಮಳೆಯಿಂದಾಗಿ ಮರ ಬಿದ್ದು ಕಾರು ಜಖಮಾಗಿದೆ. ಬೆಂಗಳೂರಿನ ಗುರುಗುಂಟೆಪಾಳ್ಯದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಸೊ ಗಾಳಿಗೆ ಮರ ಬಿದ್ದಿರೋದ್ರಿಂದಾಗಿ ರಸ್ತೆ ಬದಿ ನಿಲ್ಲಿಸಿದಂಥ ಒಂದು ಕಾರು ಜಖಮಾಗಿರೋದ್ರ ಬಗ್ಗೆ ವರದಿಯಾಗಿದೆ. ನೋಡಿ, ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾರ್ನಲ್ಲಿ ಯಾರು ಕೂಡ ಇರಲಿಲ್ಲ ಈ ಸಂದರ್ಭದಲ್ಲಿ. ಸೊ ಹಾಗಾಗಿ ಒಂದು ಅನಾಹುತ ತಪ್ಪಿದಂತಾಗಿದೆ. ಬಟ್ ಕಾರ್ ಅಂತೂ ನಜ್ಜುಗುಜ್ಜಾಗಿದೆ. ನೋಡಿ, ದೃಶ್ಯದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ಒಂದು ಕಾರ್ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂಥ ಒಂದು ಕಾರಿದು. ಮಾರಿಸ್ ಗರಾಜ್ನ ಕಾಮೆಟ್ ಕಾರು, ಅಂದರೆ ಚಿಕ್ಕದು ಕಾಮೆಟ್ ಅಂತ ಏನು ಕಾರ್ ಇದೆಯಲ್ಲ, ಎಲೆಕ್ಟ್ರಿಕ್ ಕಾರು. ಸೊ ಅದು ಅನ್ನಿಸ್ತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ. ಮರ ಬಿದ್ದಿರೋದ್ರಿಂದಾಗಿ ಜಖಂಗೊಂಡಿರುವಂತಹ ಕಾರಿದು ನೆಲಮಂಗಲದ ಗುರುಗುಂಟೆಪಾಳ್ಯದಲ್ಲಿ. ಎಸ್, ಅಫ್ಕೋರ್ಸ್ ಮಳೆ ಈ ಥರ ಜೋರಾಗಿ ಗಾಳಿ ಎಲ್ಲವೂ ಕೂಡ ಇದ್ದಾಗ ಯಾರೂ ಮರದ ಅಡಿಯಲ್ಲಿ ನಿಲ್ಲಬೇಡಿ ಅಥವಾ ಕಾರ್ಗಳನ್ನು, ನಿಮ್ಮ ಗಾಡಿಗಳನ್ನು ಪಾರ್ಕ್ ಮಾಡಬೇಡಿ ಅಂತ ಹೇಳ್ತಾನೆ ಇರ್ತಾರೆ. ಯಾಕಂದರೆ ನಮ್ಮಲ್ಲಿರುವಂಥದ್ದು ಗೊತ್ತಿದೆ ಎಲ್ರಿಗೂ ಕೂಡ. ಆ ಒಂದು ಮರ, ಅದರ ಗಟ್ಟಿತನ ಎಷ್ಟಿದೆ, ಎಷ್ಟು ಚೂರು ಗಾಳಿ ಜೋರಾಗಿ ಬಂದರೂ ಕೂಡ ವಾಲ್ಕೊಳ್ಳುತ್ತೆ. ಅಂಥದ್ದೊಂದು ಪರಿಸ್ಥಿತಿ ಬೆಂಗಳೂರಿನಲ್ಲಿರೋದು. ಇದು ಬರೀ ಒಂದು ಕಡೆ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬೆಂಗಳೂರಿನಲ್ಲಿ ನಾವು ಇವತ್ತು ಗಮನಿಸ್ತಾ ಹೋದರೆ, ನೆನ್ನೆಯೂ ಕೂಡ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಮಳೆ ಆಯಿತು. ಬಟ್ ಇಷ್ಟು ಪ್ರಮಾಣದ ಒಂದು ಗಾಳಿ ಮಳೆ ನೆನ್ನೆ ನೋಡಿರಲಿಲ್ಲ. ಬಟ್ ಇವತ್ತು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಮಳೆ ಮತ್ತು ಗಾಳಿ ಜೋರಾಗಿರೋದ್ರಿಂದಾಗಿ ಅಲ್ಲಲ್ಲಿ ಅನಾಹುತಗಳು ಆಗ್ತಾ ಇರುವಂಥದ್ದು ವರದಿಯಾಗ್ತಾ ಇದೆ. ನಾವು ಪ್ರತಿನಿಧಿ ಕಿರಣ್ ಹನ್ಯಾಡ್ಕ ಕೂಡ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಕಿರಣ್, ನೀವಿರುವಂತಹ ಏರಿಯಾದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗೆ ಕಾಣಿಸ್ತಾ ಇದೆ? ಏನೇನು ಗೊತ್ತಾಗ್ತಾ ಇದೆ? ಈಗ ಮಳೆಯಿಂದಾಗಿ ಏನು ತೊಂದರೆಗಳಾಗ್ತಾ ಇದೆ ಆ ಸ್ಥಳದಲ್ಲಿ? ಮಳೆ ಇನ್ನೂ ಕೂಡ ಮುಂದುವರೆದಿದೆಯಾ? ಎಷ್ಟೊತ್ತಿಂದ ಅಲ್ಲಿ ಆಗ್ತಾ ಇದೆ ಮಳೆ? ಹೇಗಿದೆ ಸದ್ಯಕ್ಕೆ ಸಿಚುವೇಶನ್ ಅಲ್ಲಿ, ಕಿರಣ್? ಹೇಮಂತ್, ಸದ್ಯಕ್ಕೆ ಈಗ ನಾನು ಕಬ್ಬನ್ ಪಾರ್ಕ್ ಈ ಪ್ರದೇಶದಲ್ಲಿ ರಭಸವಾಗಿ ಮಳೆ ಬೀಳ್ತಾ ಇದೆ. ಅಂದ್ರೆ ಸದ್ಯಕ್ಕೆ ನಮಗೆ ಕಾರಿಂದ ಹೊರಗೆ ಇಳಿಯೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ರೀತಿಯಲ್ಲಿ ಈಗ ಮಳೆ ಅಷ್ಟು ವೇಗವಾಗಿ ರಭಸದಲ್ಲಿ ಮಳೆ ಬೀಳ್ತಾ ಇದೆ. ಹೀಗಾಗಿ ಇಲ್ಲಿ ವಾಹನ ಸಂಚಾರ ಕೂಡ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಹೇಮಂತ್, ಬಹಳ ದೊಡ್ಡ ಪ್ರಮಾಣದಲ್ಲಿ ಆಲಿಕಲ್ನ ಸಮೇತ ಮಳೆ ಬಿದ್ದಂತಹ ಕಾರಣಕ್ಕಾಗಿ ವಾಹನ ಸವಾರರು ವಾಹನವನ್ನ ಚಾಲನೆ ಮಾಡೋದಕ್ಕೂ ಕೂಡ ಹೆದರಿಕೊಂಡು ಇರುವಂತಹ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ಬಹಳ ನಿಧಾನಗತಿಯಲ್ಲಿ ಬಹುತೇಕ ವಾಹನ ಸವಾರರು ವಾಹನವನ್ನ ಚಾಲನೆ ಮಾಡ್ತಾ ಇದ್ದಾರೆ. ಮತ್ತು ನಾವೀಗ ದೃಶ್ಯಗಳಲ್ಲಿ ಕಾಣ್ತಾ ಇದ್ದಾರೆ, ನಮ್ಮ ಕ್ಯಾಮೆರಾಮನ್ ಬಾಲಾಜಿ ತೋರಿಸ್ತಾ ಇದ್ದಾರೆ, ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಇಲ್ಲಿ ಕಾರುಗಳನ್ನ ನಿಲ್ಲಿಸಿದ್ದಾರೆ. ಯಾಕೆಂದ್ರೆ ಅಷ್ಟು ರಭಸವಾಗಿ ಮಳೆ ಬೀಳ್ತಾ ಇದೆ, ಆಲಿಕಲ್ಲು ಸಮೇತ ಮಳೆ ಬೀಳ್ತಾ ಇದೆ. ಹಾಗಾಗಿ ಇಲ್ಲಿ ಸುಲಭವಾಗಿ ವಾಹನವನ್ನು ಚಾಲನೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಅವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆತಂಕದಿಂದ ವಾಹನಗಳನ್ನ ರಸ್ತೆ ಬದಿಗೆ ಪಾರ್ಕ್ ಮಾಡಿದ್ದಾರೆ. ಇನ್ನು ಯಾವ ರೀತಿ ನಾವು ರಸ್ತೆಯನ್ನು ಇಲ್ಲಿ ಗಮನಿಸಬಹುದು, ರಸ್ತೆ ತುಂಬಾ ಮರದ ಎಲೆಗಳು ಬಿದ್ದಿರುವಂತಹ ಒಂದು ದೃಶ್ಯವನ್ನು ಕೂಡ ಕಾಣಬಹುದು. ಅಷ್ಟರ ಪ್ರಮಾಣಕ್ಕೆ ಅಷ್ಟು ಗಾಳಿ ಸಮೇತ ಮಳೆ ಬಂದಿರುವಂತದ್ದು ಕೂಡ ಕಾಣಬಹುದು. ನಾನು ಈಗ ಸದ್ಯಕ್ಕೆ ಮಲ್ಲೇಶ್ವರಂನಿಂದ ನಾನು ಕಬ್ಬನ್ ಪಾರ್ಕ್ ವರೆಗೆ ಬಂದಂತ ಸಂದರ್ಭದಲ್ಲಿ ಶೇಷಾದ್ರಿಪುರಂ ಇರಬಹುದು, ಕಾರ್ಪೊರೇಷನ್ ಸರ್ಕಲ್ ಇರಬಹುದು, ಚಾಲುಕ್ಯ ಸರ್ಕಲ್ ಇರಬಹುದು, ರೇಸ್ ಕೋರ್ಸ್ ರಸ್ತೆ ಇರಬಹುದು, ಈ ಎಲ್ಲಾ ಕಡೆಗಳಲ್ಲೂ ಕೂಡ ಆಲಿಕಲ್ಲು ಸಮೇತ ಮಳೆ ಬಿದ್ದಂತಹ ಒಂದು ದೃಶ್ಯವನ್ನು ನೋಡಿದ್ದೇನೆ. ಇಲ್ಲಿ ರಸ್ತೆಯಲ್ಲಿ ಕೂಡ ನಾವೀಗ ಎಷ್ಟು ಪ್ರಮಾಣಕ್ಕೆ ಮರದ ಎಲೆಗಳು ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅಷ್ಟು ತೀವ್ರ ಪ್ರಮಾಣದಲ್ಲಿ ಮಳೆ ಬಿದ್ದಿರುವಂತದ್ದು. ಹೀಗಾಗಿ ಬಹಳ ನಿಧಾನಗತಿಯಲ್ಲಿ 4-ವೇ ಇಂಡಿಕೇಟರ್ಗಳನ್ನು ಹಾಕಿಕೊಂಡು ವಾಹನವನ್ನು ಚಲಾವಣೆ ಮಾಡಬೇಕಾದಂತಹ ಒಂದು ವಾತಾವರಣ ಅಥವಾ ಸನ್ನಿವೇಶ ಇಲ್ಲಿ ನಿರ್ಮಾಣವಾಗಿದೆ. ಬಹಳ ನಿಧಾನಗತಿಯಲ್ಲಿ ಚಲಿಸುತ್ತಿರುವಂತಹ ವಾಹನಗಳು ನಿಧಾನಗತಿಯಲ್ಲಿ ಚಲಿಸುತ್ತದೆ. ನೃಪತುಂಗ ರಸ್ತೆ ಮತ್ತು ಕಾರ್ಪೊರೇಷನ್ ಸರ್ಕಲ್ ಮತ್ತು MS ಬಿಲ್ಡಿಂಗ್ ಈ ಪ್ರದೇಶದಲ್ಲಿ ವಾಹನಗಳಿಗೆ ತೆರಳೋದಕ್ಕೆ ಸಾಧ್ಯವಾಗದಿರುವಷ್ಟು ಬಹುತೇಕ ಆಟೋ ರಿಕ್ಷಾಗಳ ಚಕ್ರಗಳು ಮುಳುಗುವಷ್ಟರ ಮಟ್ಟಿಗೆ ಇಲ್ಲಿ ನೀರು ತುಂಬಿಕೊಂಡಿತ್ತು. ಹೀಗಾಗಿ ನೃಪತುಂಗ ರಸ್ತೆಯಲ್ಲಿ ಒಂದು ಮರದ ದೊಡ್ಡ ಕೊಂಬೆ ಕೂಡ ಬಿದ್ದು ಕೆಲವು ಹೊತ್ತು ವಾಹನ ಸಂಚಾರ ಕೂಡ ಒಂದಷ್ಟು ಸಮಸ್ಯೆ ಉಂಟಾಗುತ್ತೆ. ಈಗ ಆ ಒಂದು ಮರದ ಕೊಂಬೆಗಳನ್ನು ತೆರವುಗೊಳಿಸಲಾಗಿದೆ. ನಿಧಾನಗತಿಯಲ್ಲಿ ನಾವು ಈಗ ವಾಹನದಲ್ಲಿ ಕಾರ್ನಲ್ಲಿ ಸಾಗ್ತಾ ಇದ್ದೇವೆ. ಆದ್ರೂ ಕೂಡ ಬಹಳ ವೇಗವಾಗಿ ಎಂದಿನಂತೆ ಸಹಜವಾದಂತಹ ವೇಗದಲ್ಲಿ ತೆರಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಷ್ಟು ಪ್ರಮಾಣದಲ್ಲಿ ಈಗ ಮಳೆ ಬೀಳ್ತಾ ಇದೆ. ಈಗ ಸುಮಾರು 15 ನಿಮಿಷಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಲಿಕಲ್ಲುಗಳ ಒಂದು ರಭಸದಿಂದ ಆಲಿಕಲ್ಲುಗಳು ಬೀಳ್ತಾ ಇತ್ತು. ಆದ್ರೆ ಈಗ ಆಲಿಕಲ್ಲುಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಮಳೆ ಬಹಳ ಜೋರಾಗಿ ಬೀಳ್ತಾ ಇದೆ. ವಾಹನಗಳು ಒಂದಷ್ಟು ಆಮೆಗತಿಯಲ್ಲಿ ಸಾಗ್ತಾ ಇದೆ. ರೆಹಮಾನ್, ಕಬ್ಬನ್ ಪಾರ್ಕ್ ನಿಂದ ನಾವು ರಿಚ್ಮಂಡ್ ಸರ್ಕಲ್ ಕಡೆಗೆ ಬರುವಂತಹ ಮಾರ್ಗದಲ್ಲಿದ್ದೇವೆ. ಇಲ್ಲಿ ಕೂಡ ಈಗ ಸದ್ಯಕ್ಕೆ ಒಂದಷ್ಟು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಆಲಿಕಲ್ಲು ಬಿದ್ದು ಒಂದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಲಿಕಲ್ಲು ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಮತ್ತು ಇಲ್ಲಿರುವಂತಹ ರಸ್ತೆ ಬದಿಯಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳೇನಿದೆ, ಆ ಮರಗಳಿಂದ ಸಣ್ಣ ಸಣ್ಣ ಕೊಂಬೆಗಳು ಕೂಡ ಗಾಳಿಯ ವೇಗಕ್ಕೆ ಅವುಗಳು ಮುರಿದು ಬಿದ್ದಿರುವಂತದ್ದು ಮತ್ತು ಮರದಲ್ಲಿರುವಂತಹ ಬಹುತೇಕ ಎಲೆಗಳೆಲ್ಲವೂ ಕೂಡ ಬಿದ್ದಿರುವಂತದ್ದು ನೋಡಿದ್ರೆ ಮಳೆಯ ಒಂದು ತೀವ್ರತೆ, ಗಾಳಿಯ ತೀವ್ರತೆ ಎಷ್ಟು ಪ್ರಮಾಣದಲ್ಲಿ ಇತ್ತು ಅನ್ನುವಂಥದ್ದು ನಮಗೆ ಬಹಳ
ಸ್ಪಷ್ಟವಾಗಿ ಗೋಚರವಾಗುತ್ತೆ. ರಸ್ತೆಯ ತುಂಬೆಲ್ಲ ಮಳೆ ಆರಂಭವಾಗಿ ಕೇವಲ ಒಂದು 15-20 ನಿಮಿಷಗಳಾಗಿದೆ ಅಷ್ಟೇ, ಆದ್ರೆ ವಾಹನಗಳು ಸುಲಭವಾಗಿ ಚಲಿಸೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಮಟ್ಟಕ್ಕೆ ಇಲ್ಲಿಗೆ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದೆ. ವಾಹನಗಳು, ಆಟೋ ರಿಕ್ಷಾಗಳು, ಕಾರುಗಳು ಬಹಳ ನಿಧಾನಕ್ಕೆ ಇಲ್ಲಿ ಸಾಗ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಟ್ಟದಲ್ಲಿ ಈಗ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವಂತದನ್ನ ನಾವು ಗಮನಿಸಬಹುದಾಗಿ ನಾವು ನೋಡಬಹುದು. ರೆಹಮಾನ್, ಇಲ್ಲಿ ಕಾರು ಸಾಗ್ತಾ ಇರುವಂತಹ ಒಂದು ದೃಶ್ಯವನ್ನ ನೋಡ್ತೇವೆ. ಕಾರು ಮತ್ತು ಬೈಕ್ ನನ್ನ ಮುಂದೆ ಸಾಗ್ತಾ ಇದೆ. ಎಷ್ಟು ಕಾರು ಚಕ್ರಗಳು ಮುಳುಗ್ತಾ ಇದೆ, ಬೈಕ್ ನ ಚಕ್ರಗಳು ಮುಳುಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ರಸ್ತೆಯ ಫುಟ್ಪಾತ್ ಏನಿದೆ, ಆ ಫುಟ್ಪಾತ್ಗೆ ಈಕ್ವಲ್ ಅಂದ್ರೆ ಆ ಮಟ್ಟಕ್ಕೆ ನೀರು ತುಂಬಿಕೊಂಡಿರುವಂತಹ ಒಂದು ದೃಶ್ಯವನ್ನು ಕೂಡ ನಾವು ಇಲ್ಲಿ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಈ ರಿಚ್ಮಂಡ್ ಸರ್ಕಲ್ ಸಮೀಪ ಇರುವಂತಹ ಒಂದು ಕಂಠೀರವ ಕ್ರೀಡಾಂಗಣ ಏನಿದೆ, ಆ ಕ್ರೀಡಾಂಗಣದ ಪಕ್ಕದ ರಸ್ತೆ ಇದು. ಇಲ್ಲಿ ಎಷ್ಟು ಪ್ರಮಾಣಕ್ಕೆ ನೀರು ತುಂಬಿಕೊಂಡಿದೆ ಅಂದ್ರೆ ಪಕ್ಕದಲ್ಲಿ ಪಾರ್ಕ್ ಮಾಡಿರುವಂತಹ ಬೈಕ್ಗಳ ಚಕ್ರಗಳು ಕೂಡ ಮುಳುಗಿ ಹೋಗಿವೆ. ಅಷ್ಟರ ಪ್ರಮಾಣಕ್ಕೆ ಇಲ್ಲಿ ನೀರು ತುಂಬಿಕೊಂಡಿರುವಂತಹ, ನೀರಿನ ಮಟ್ಟ ಏರಿರುವಂತದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಬೆಂಗಳೂರಿನಲ್ಲಿ ಬಹಳ ದಿನಗಳಿಂದ ಕಾಯ್ದಂತಹ ಬಿಸಿಲಿಗೆ ಈಗ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ. ಆಲಿಕಲ್ಲು ಸಮೇತ ಮಳೆ ಬಿದ್ದಿರುವಂತದ್ದು. ಹಾಗಾಗಿ ಇಲ್ಲಿನ ಒಂದು ದೃಶ್ಯ ಸದ್ಯಕ್ಕೆ ಈಗ ರಸ್ತೆಯ ಪಕ್ಕದಲ್ಲಿ ಹಸಿರು ಎಲೆಗಳು ತುಂಬಿರುವಂತಹ ದೃಶ್ಯವನ್ನು ನೋಡಿದ್ರೆ ನಾವು ಊಹಿಸಬಹುದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದಿದೆ, ಎಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ರೆಹಮಾನ್, ರೈಟ್ ಕಿರಣ್, ಹಾಗೆ ಹೋಲ್ಡ್ ವಿಜುವಲ್ಸ್ ಹಾಗೆ ಇರಲಿ, ನಾನು ಮಾತಾಡ್ತೀನಿ ಮತ್ತೆ.